ಆಂಥಾಲಜಿ ಒಂದರ ಒಂದು ಶಾರ್ಟ್ ಫಿಲ್ಮ್ನು ಸೇರಿಸಿ ಇದು ಪಾ ರಂಜಿತ್ ಅವರ 8ನೇ ಚಿತ್ರ. ಅವರ ಎಲ್ಲ ಚಿತ್ರಗಳು ಪೊಲಿಟಿಕಲ್ ಚಿತ್ರಗಳೇ, ಆದರೆ ನಡೆಯೋ ಜಾಗಗಳು ಕಾಲಗಳು ಬೇರೆ. ನಾರ್ತ್ ಚೆನ್ನೈಯಿಂದ ಮಲೇಷ್ಯಾಗೆ ಹೋಗಿ ಅದಾದ ಮೇಲೆ ಮುಂಬೈಗೆ ಬಂದಿದ್ರು. ಇದರಲ್ಲಿ ನಾರ್ತ್ ಆರ್ಕಾಟ್ನ ವೆಪ್ಪೂರ್, ಅಲ್ಲಿಂದ ಕೋಲಾರದವರೆಗೂ ಅನ್ಸುತ್ತೆ. ಇದಕ್ಕೆ ಮುಂಚೆ ಬಂದ ಇವರ 7 ಚಿತ್ರಗಳಲ್ಲೂ ಪಾಲಿಟಿಕ್ಸ್ ಹಾಗೂ ಗುಡ್ ಸ್ಟೋರಿ ಟೆಲ್ಲಿಂಗ್ನ ಮಿಶ್ರಣ ಸರಿಯಾಗೇ ಇತ್ತು ಅಂತ ಹೇಳೋಕ್ಕಾಗಲ್ಲ. ಆದರೆ ತಂಗಲಾನ್ನಲ್ಲಿ ನನಗೆ ಆ ಸಮಸ್ಯೆ ಕಾಣಿಸ್ಲಿಲ್ಲ. ಇದು ಮೇನ್ ಸ್ಟ್ರೀಮ್ ಎಂಟರ್ಟೈನ್ಮೆಂಟ್ನ ಮೇನ್ ಸ್ಟ್ರೀಮ್ ರೀತಿಯಲ್ಲೇ ನೀಡದ ಇಂಟರ್ನ್ಯಾಷನಲ್ ಸ್ಟೋರಿ ಟೆಲ್ಲಿಂಗ್ ಇರುವ ಒಂದು ಚಿತ್ರ. ಹಾಡಿದೆ, ಡ್ಯಾನ್ಸ್ ಇದೆ, ಫೈಟ್ ಇದೆ, ಮಾಸ್ ಇದೆ, ಕಾಮಿಡಿ, ಟ್ರಾಜಿಡಿ, ಡ್ರಾಮಾ, ಹಾರರ್ ಎಲ್ಲವೂ ಇವೆ. ಆದರೆ ಇಂಟರ್ನ್ಯಾಷನಲ್ ಆಗಿ. ಇಂಟರ್ನ್ಯಾಷನಲ್ ಅನ್ನೋದನ್ನ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಜಗತ್ತಿನ ಯಾವುದೇ ದೇಶದ ಪ್ರೇಕ್ಷಕ ಈ ಚಿತ್ರವನ್ನು ನೋಡಿದಾಗ ಇದು ಅನ್ಯ ಅಂತ ಅನ್ಸಲ್ಲ ಅನ್ನೋದು ನನ್ನ ನಂಬಿಕೆ. ಈ ಚಿತ್ರವನ್ನು ನೋಡುವಾಗ ನನಗೆ ಪಾಲ್ ಥಾಮಸ್ ಆಂಡರ್ಸನ್ ಅವರ ದೇರ್ ವಿಲ್ ಬಿ ಬ್ಲಡ್ ನೆನಪಾಯಿತು. ಆ ಚಿತ್ರಕ್ಕೆ ಡಾನಿಯಲ್ ಡೇ ಲೂವಿಸ್, ಈ ಚಿತ್ರಕ್ಕೆ ವಿಕ್ರಮ್. ಪಾಪ್ಯುಲರ್ ಲಿಂಗೋನಲ್ಲಿ ಹೇಳೋದಾದ್ರೆ ಒಂದು ನ್ಯಾಷನಲ್ ಅವಾರ್ಡ್ ಪಾರ್ಸಲ್. ಪಾರ್ವತಿ, ಪಶುಪತಿ, ಪ್ಲೆಸೆಂಟ್ ಸರ್ಪ್ರೈಸ್ ಆಗಿ ಮಾಳವಿಕಾ ಅವರು ಎಲ್ಲರೂ ಚಚ್ ಹಾಕ್ಬಿಟ್ಟಿದ್ದಾರೆ. ಡಾನಿಯಲ್ ಕಾಲ್ಟಾ ಜಿರೋನೆ ಇಂಗ್ಲಿಷ್ನಲ್ಲೇ ಮಾತಾಡ್ತಾರೆ, ಅದರ ಮೇಲೆ ತಮಿಳಿನಲ್ಲಿ ಅನುವಾದ ಆಗಿದೆ. ಅದು ಒಳ್ಳೆಯದೇ ಆಯಿತು, ಕಾರಣ ಅವರ ಪರ್ಫಾರ್ಮೆನ್ಸ್ ಭಾಷೆಯಿಂದ ನೆಗೆಟಿವ್ ಆಗಿ ಅಫೆಕ್ಟ್ ಆಗಲಿಲ್ಲ. ಈ ಚಿತ್ರವನ್ನು ನೋಡುವಾಗ ನನಗೆ ನೆನಪಾದ ಇನ್ನೊಂದು ಹಾಲಿವುಡ್ ಚಿತ್ರ ಅವತಾರ್. ಅದನ್ನ ಹೇಳ್ತಾ ಈಗ ತಂಗಲಾನ್ ಕಥೆಗೆ ಬರೋಣ. ಕಥೆಯನ್ನ ಹೈ ಲೆವೆಲ್ ಅಲ್ಲಿ ನೋಡಿದಾಗ ಯಾವ ವಿಶೇಷತೆಯೂ ಕಂಡು ಬರೋದಿಲ್ಲ. ಬಂಗಾರ, ಬಂಗಾರಕ್ಕಾಗಿ ಹುಡುಕಾಟ, ಅಧಿಕಾರ, ಅಧಿಕಾರದ ದುರುಪಯೋಗ. ಈ ಕಥೆಯನ್ನ ಸೆಟ್ ಮಾಡಿರುವ ಕಾಲ, ಕಥೆಯನ್ನ ಹೇಳಿರುವ ತೋರಿಸಿರುವ ವಿಧಾನವೇ ಇದರ ವಿಶೇಷತೆ. ಸಿನಿಮಾ ಇಸ್ ನಾಟ್ ಅಬೌಟ್ ವಾಟ್, ಇಟ್ಸ್ ಅಬೌಟ್ ಹೌ ಅಂತ ಹೇಳ್ತಾರೆ. ಆ ಹೌನಲ್ಲಿ ನನ್ನನ್ನು ಬೆರಗುಗೊಳಿಸಿದ ಚಿತ್ರ ಇದು. 1850 ಬ್ರಿಟಿಷರು ನಮ್ಮನ್ನು ಆಳುತ್ತಿದ್ದ ಕಾಲ. ಈ ಭೂಮಿಯಲ್ಲಿ ಬಂಗಾರ ಇದೆ, ಆದರೆ ಅದು ಎಲ್ಲಿದೆ ಅಂತ ಹೇಳೋಕೆ, ಹಾಗೇನೆ ಗಣಿಗಾರಿಕೆ ಮಾಡೋಕೆ ಅವರಿಗೆ ನಮ್ಮವರು ಬೇಕು. ಯಾಕಂದ್ರೆ ಅದು ನಮಗೆ ಟ್ರೈಬಲ್ ನಾಲೆಡ್ಜ್, ಎಕ್ಸ್ಪರ್ಟೀಸ್, ನಮ್ಮ ಪೂರ್ವಜರಿಗೆ ಇದ್ದ ಜ್ಞಾನವದು. ವೆಪ್ಪೂರ್ನಲ್ಲಿ ಜಮೀನ್ದಾರನಿಂದ ಶೋಷಿತರೇ ಆಗಿದ್ದರೂ ಆ ಊರ ಜನ ಎಲ್ಲ ತುಂಬಾ ಖುಷಿಯಾಗಿ ಇದ್ದಾರೆ. ತಂಗಲಾನ್, ಆತನ ಹೆಂಡತಿ ಗಂಗಮ್ಮ, 5-6 ಮಕ್ಕಳ ಕುಟುಂಬ ಖುಷಿಯಾಗೇ ಇದೆ. ಜಮೀನ್ದಾರನಿಗೆ ದುಡ್ಡು ಕೊಡಬೇಕು ತಂಗಲಾನ್, ಬಂಗಾರ ಹುಡುಕಿ ಕೊಟ್ರೆ ತಂಗಲಾನ್ಗೆ ಬ್ರಿಟಿಷ್ ದೊರೆ ದುಡ್ಡು ಕೊಡ್ತಾನೆ. ಹಾಗಾಗಿ ಈತನ ಶೋಷಣೆಯಿಂದ ಹೊರಬರಲು ಆತನ ಶೋಷಣೆಯ ಕಡೆಗೆ ಹೋಗ್ತಾನೆ ತಂಗಲಾನ್, ಅವನ ಊರಿನವರನ್ನು ಕರ್ಕೊಂಡು. ಅಧಿಕಾರದ ವಿರುದ್ಧ ಎದ್ದು ನಿಲ್ಲಬೇಕು ಅಂತ ತಂಗಲಾನ್ಗೆ ಇದೆ, ಆದರೆ ಬ್ರಿಟಿಷ್ ದೊರೆಯನ್ನ ನಂಬಿಬಿಟ್ಟಿದ್ದಾನೆ. ಹಾಗಾಗಿನೇ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಬ್ರಿಟಿಷ್ ದೊರೆಗೆ ಬಂಗಾರವನ್ನು ಹುಡುಕಿಕೊಡಲು ಹೋದ ತಂಗಲಾನ್ ಹಾಗೂ ತನ್ನ ಊರಿನವರಿಗೆ ಏನಾಯಿತು ಅನ್ನೋದೇ ಈ ಕಥೆ. ಬ್ರಿಟಿಷ್ ದೊರೆಯೊಬ್ಬನ ಮೇಲೆ ಫೋಕಸ್ ಇದೆ, ಆದರೆ ಅದನ್ನು ಹೊರತುಪಡಿಸಿ ಹೌ ಇಂಡಿಯನ್ ಸಫರ್ಡ್ ಅಂಡರ್ ದಿ ಬ್ರಿಟಿಷ್ ರೂಲ್ ಅನ್ನೋ ರೀತಿಯ ರೆಗ್ಯುಲರ್ ದೃಶ್ಯಗಳನ್ನ ಅವಾಯ್ಡ್ ಮಾಡಿದ್ದು ಒಳ್ಳೆಯದೇ ಆಯಿತು. ಈ ಚಿತ್ರವನ್ನ ಹಾಗೂ ಅದರ ಸ್ಕ್ರೀನ್ ಪ್ಲೇನ ಹೇಗೆ ಯೋಚನೆ ಮಾಡಿದ್ರು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಹಾಗಿರುವಾಗ ಈ ಚಿತ್ರವನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು ಅನ್ನೋದು ಒಂದು ಆಶ್ಚರ್ಯವೇ ಸರಿ. ನನ್ನ ಪ್ರಕಾರ ಚಿತ್ರದ 90% ಔಟ್ಡೋರೇ. ಧೂಳು, ಮೇಕಪ್, ಆಕ್ಷನ್ನು ಒಂದು ಕಡೆ. ಸೆಟ್ ಇದ್ರೂ ಸೆಟ್ ಅಂತ ಅನ್ಸಲ್ಲ. ಆನೆಮಲೆ, ಕಾಡು, ನದಿ, ಗುಡಿಸ್ಲು, ಬೆಂಕಿ, ಕಾಲಿಗೆ ಚಪ್ಪಲಿನೂ ಇಲ್ಲ. ಅವರೇ ಹೇಳ್ಕೊಂಡಿರೋ ಹಾಗೆ ರಂಜಿತ್ ಅವರಿಗೆ ಖಂಡಿತ ಕರುಣೆನೇ ಇರಲಿಲ್ಲ ಅನ್ಸುತ್ತೆ ಈ ಚಿತ್ರವನ್ನ ಶೂಟ್ ಮಾಡುವಾಗ. ಆದರೆ ಇವತ್ತಿನ ಪ್ರೇಕ್ಷಕ ಅಟ್ಲೀಸ್ಟ್ ಈ ಮಟ್ಟದ ಶ್ರಮವನ್ನ, ಈ ಮಟ್ಟದ ಕ್ವಾಲಿಟಿಯನ್ನ ಅಪೇಕ್ಷಿಸ್ತಾನೆ ಅನ್ನೋದೂ ನಿಜಾನೇ. ಅಜ್ಜನ ಕಥೆ ನಿಜವಾಗೋದು, ಹಿಸ್ಟ್ರಿ ರಿಪೀಟ್ಸ್ ಅನ್ನೋ ಹಾಗೆ ಕನಸು ನನಸಾಗೋದು. ಕನಸಿನಲ್ಲಿ ಹೇಜಿಯಾಗಿ, ಶೇಕಿಯಾಗಿ ಇರೋ ವಿಷುಯಲ್ ದೃಷ್ಟಿಯನ್ನ ನೀಡೋದು. ಆರಂಭದಲ್ಲಿ ಮಲಗಿದ್ದ ನಾಯಕ, ಕೊನೆಯಲ್ಲಿ ಎಚ್ಚೆತ್ತುಕೊಂಡ ಜನಾಂಗ. 2 ಕಾಲಘಟ್ಟಗಳಲ್ಲಿ ನಡೀತಿದ್ದ ಕಥೆ 5th ಸೆಂಚುರಿ BCಗೆ ಹೋದಾಗ್ಲಂತೂ ಚಿತ್ರ ಮತ್ತೊಂದು ಮಟ್ಟಕ್ಕೆ ಏರಿಬಿಡ್ತು. ಕಬಾಲಿಯಲ್ಲಿದ್ದ ಶರ್ಟು ಪ್ಯಾಂಟಿನ ಪಾಲಿಟಿಕ್ಸ್, ಕಾಲಾದಲ್ಲಿದ್ದ ನೆಲದ ಪಾಲಿಟಿಕ್ಸ್, ರಾಮಾನುಜಾಚಾರ್ಯರು ಹಾಗೂ ಅವರ ಸುತ್ತಲಿನ ಪಾಲಿಟಿಕ್ಸ್, ತಿನ್ನೋ ಮಾಂಸದ ಪಾಲಿಟಿಕ್ಸ್, ಎಲ್ಲ ರೀತಿಯ ಪಾಲಿಟಿಕ್ಸು ಇಲ್ಲಿವೆ. ಆಬ್ವಿಯಸ್ಲಿ ಈ ಚಿತ್ರ ಮೇಲು ಕೀಳಿನ ಬಗ್ಗೆ ಮಾತಾಡುತ್ತೆ. ಒಂದು ದೃಶ್ಯದಲ್ಲಿ ಅರಸ ಕೆಳಗೆ ನಿಂತು ಬೇಡ್ಕೊಳ್ತಿರ್ತಾನೆ, ಆಳು ಬಂಡೆಯ ಮೇಲೆ ಕೂತಿರ್ತಾನೆ. ಇಷ್ಟೆಲ್ಲ ಪಾಲಿಟಿಕ್ಸ್ ಇದ್ರೂ ನನಗೆ ಈ ಸಲ ಅನ್ಸಿದ್ದು ಈ ಚಿತ್ರದಲ್ಲಿ ಯಾರನ್ನು ಅನ್ರೀಸನಬಲ್ ಆಗಿ ವಿಲನೈಸ್ ಮಾಡಲಿಲ್ಲ ಅಂತ. ಪ್ರಕೃತಿಯ ಗರ್ಭದಲ್ಲಿ
ರಕ್ತ ಇದೆ. ಆ ರಕ್ತ ಹರಿದಾಗಲೇ ಬಂಗಾರ ಸಿಗೋದು. ರಕ್ತದ ಕೆಂಪು ಬಣ್ಣವನ್ನು ಬಂಗಾರದ ಬಣ್ಣದ ಜೊತೆ ಜಕ್ಸ್ಟಪೋಸ್ ಮಾಡೋದು. ದೇಹವೆಲ್ಲ ಮಣ್ಣು, ಆದರೆ ಮುಖ ಮಾತ್ರ ಶುದ್ಧ. ಇದು ಒಂದು ಪ್ರತಿಮೆಯ ಬಗ್ಗೆ. ಸಿಂಬಲಿಸಂ ತುಂಬಿರೋ ಚಿತ್ರ ಇದು. ಆದರೆ ರಿಲೀಫ್ ಅನ್ಸಿದ್ದು ಅದನ್ನ ಆಬ್ವಿಯಸ್ ಆಗಿ ತೋರಿಸದೇ ಇರೋದು. ಪ್ರತಿಮೆ ಅಂದ್ರೆ ಪ್ರಕೃತಿಯೂ ಆಗಬಹುದು, ಅಥವಾ ನಮ್ಮನ್ನು ಪ್ರಕೃತಿಯನ್ನು ರಕ್ಷಿಸುತ್ತಿರುವ ದೈವವೂ ಆಗಬಹುದು. ಯಾಕಂದ್ರೆ ಅನಾದಿ ಕಾಲದಿಂದಲೂ ರಕ್ಷಣೆ ಮಾಡೋರು ಇದ್ದಾರೆ, ದೋಚೋರು ಇದ್ದಾರೆ. ಕತ್ತೆ, ಕುದುರೆ, ಹಾವು, ನವಿಲು ಅಂತ ಪ್ರಾಣಿಗಳೂ ಇವೆ. ಅದಕ್ಕೆ ಅರ್ಥಗಳೂ ಇವೆ. ನಮ್ಮೊಳಗಿರೋ ಕತ್ತೆಯನ್ನ ಕೊಂದರೆ ಕುದುರೆಯನ್ನೇರಬಹುದು. ನಮ್ಮ ನೆಲಾನೇ ನಮ್ಮ ಬಂಗಾರ. ಅದು ನಮ್ಮ ಹಕ್ಕು. ಅದನ್ನ ಕಾಪಾಡಿಕೊಳ್ಳೋದು ನಮ್ಮ ಪರಮೋಚ್ಚ ಕರ್ತವ್ಯ. ತಂಗಲಾನ್ ಹಾಗೂ ಆತನ ಹೆಂಡತಿ ಗಂಗಮ್ಮ, ಆ ಟ್ರ್ಯಾಕ್ ನನಗೆ ತುಂಬಾ ಹಿಡಿಸ್ತು. ಅದರಲ್ಲಿ ಅತಿಯಾದ ಪ್ರೀತಿ ಇದೆ, ಅಕ್ಕರೆ ಇದೆ. ಹೆಂಡತಿ ಗಂಡನನ್ನ ಗದರೋದು, ಆ ರವಿಕೆಯ ದೃಶ್ಯ ಎಲ್ಲವೂ ಎಕ್ಸಲೆಂಟ್ ರೈಟಿಂಗ್, ಎಕ್ಸಲೆಂಟ್ ಆಕ್ಟಿಂಗ್. ಜನರೇಷನ್ಸ್ ನ ಡಿಪಿಕ್ಟ್ ಮಾಡ್ತಾ ಡೇ ನೈಟ್ ಇಂಟರ್ಕಟ್ ಆಗೋದು, ಪ್ರತಿಮೆಯ ಶುದ್ಧವಾದ ತಲೆಯನ್ನು ಹೊತ್ಕೊಂಡು ನಡೆಯೋ ಕತ್ತೆ, ಇದನ್ನೆಲ್ಲ ನೋಡುವಾಗ ಎಂಥ ಮಜಾ. ಪ್ರಾಣಿಗಳ ಸಿಜಿ ಫ್ಲಾಲೆಸ್ ಆಗೇನು ಇಲ್ಲ, ಆದರೆ ಅದು ಮ್ಯಾಟರೇ ಆಗ್ಲಿಲ್ಲ. ಯಾಕಂದ್ರೆ ಸ್ಟೋರಿ ಟೆಲ್ಲಿಂಗ್ ಹಾಗಿತ್ತು. ಪ್ಲಸ್ ಆ ಲೋಪವನ್ನ ಹೋಗಲಾಡಿಸೋಕೆ ಆ ಮ್ಯಾಜಿಕಲ್ ರಿಯಲಿಸಂ ಟ್ರೀಟ್ಮೆಂಟು, ಹ್ಯಾಲುಸಿನೇಷನ್ಸ್ ಕೂಡ ಹೆಲ್ಪ್ ಮಾಡಿದ್ವು. ಇಡೀ ಚಿತ್ರವೇ ನಾಯ್ಸಿ ಆಗಿ, ಖಿಯೋಟಿಕ್ ಆಗಿ ಇದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಲೌಡ್ ಆಗಿ, ಜೋರಾಗೆ ಇದೆ. ನಟರು ಮಾತಾಡೋ ತಮಿಳ್ ಸಂಪೂರ್ಣವಾಗಿ ಅರ್ಥವಾಗಲ್ಲ. ಪಶುಪತಿಯವರ ಮಾತಂತೂ ಸರಿಯಾಗಿ ಫಾರ್ಮೇ ಆಗಿಲ್ಲ, ಡೆಲಿಬ್ರೇಟ್ ಆಗಿ. ಆದರೆ ಇವೆಲ್ಲವೂ ಚಿತ್ರದ ಆ ಫೀಲ್ಗೆ ಹೊಂದಿಕೊಂಡು ಹೋಗೋ ರೀತಿಯಲ್ಲಿ ಇದ್ವು. ಚಿತ್ರದಲ್ಲಿ ಸುಮಾರು ಸಲ ಹೈ ಪಿಚ್ಡ್ ಸ್ಕ್ರೀಮ್ಸ್ ಕೇಳಿಸತ್ತೆ. ಮಾತು, ಭಾಷೆ ಇದು ಯಾವುದು ಮ್ಯಾಟರ್ ಆಗಲಿಲ್ಲ. ಹಾಗಾಗಿನೇ ನಾನು ಇದನ್ನ ಇಂಟರ್ನ್ಯಾಷನಲ್ ಅನ್ನದ್ದು. ಬರೋ ದಿನಗಳಲ್ಲಿ ಈ ಚಿತ್ರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸಂವಾದ ನಡೆಯುತ್ತೆ ಅಂತ ನನಗನ್ಸುತ್ತೆ. ಒಳ್ಳೆ ಸಿನಿಮಾನ ನೋಡಬೇಕು ಅನ್ಕೊಂಡಿರೋರು ತಂಗಲಾನ್ನ ನೋಡಿ.